ಶಾಸಕರು ನೀವು ಅನುದಾನ ಕೊಟ್ರೆ ಬಟ್ ದುಡ್ಡು ಕೊಡ್ಲಿಲ್ಲ, ದುಡ್ಡು ತಗೊಂಡಿದ್ದೀವಿ ನಾವು ಗ್ರಾಂಟ್ ಕೂಡ ನಾನು ತಗೊಂಡ್ಬಂದ್ಬಿಟ್ಟೆ. ಕೋಡ್ ಆಫ್ ಕಾಂಟ್ಯಾಕ್ಟ್ ಬರೋಕ್ ಮುಂಚೆ 25 ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಆರ್ಮಿಗೆ ಹಾಕ್ಸಿದ್ದೆ, ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಸಿದ್ದೆ. ಅದಾದ್ಮೇಲೆ ಕೆಲವು ಗುತ್ತಿಗೆದಾರರ ಹತ್ರ 25% ಕಮಿಷನ್ ತಗೊಂಡು ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯಕ್ಕೆ ಕೊಟ್ಟರು. ಯಾರ್ಯಾರು ಮಾಡ್ತವ್ರ ಹೆಸರುಗಳು ಹೇಳ್ತೀನಿ, ಯಾರ್ಯಾರು ಎಷ್ಟು ಕೊಟ್ಟವ್ರ ಅಂತ ಹೇಳ್ತೀನಿ. ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಮರೀಕರಣ ಏನೈತೆ, ಕಟಾರ್ಪೇಟೆ ಇರ್ಬೋದು, ಗೋರಿಪೇಟೆ ಇರ್ಬೋದು, ಕಂಕನಪೇಟೆ ಇರ್ಬೋದು, ಕಿಲಾರ್ಪೇಟೆ ಇರ್ಬೋದು, ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು, ನಾನು ಹಾಕಿದ ದುಡ್ಡು, ನಾನು ಹಾಕಿದ ಆಕ್ಷನ್ ಪ್ಲಾನ್, ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು. ಕ್ಲಿಯರ್ ಆಗಿ ನಾನು ಆದೇಶ ಕೊಡ್ತೀನಿ. ಒಂದಂತೂ ನೀವು ಈಗ ಒಂದು ನಿಮಿಷ ಮಿಕ್ಕಿದ ನಮ್ಮ ಸಮಯ ನಾವು ಅಂಕಿಅಂಶಗಳಲ್ಲಿ ನಾವು ಸುಳ್ಳು ಹೇಳಕ್ಕಾಗಲ್ಲ. ಏನು ಹಣ ಬಿಡುಗಡೆ, ಏನು ಸ್ಯಾಂಕ್ಷನ್ ಮಾಡಿದ್ರು ಎಲ್ಲ ಲೆಕ್ಕ ಇರುತ್ತೆ. ಸೊ ನಾನು ಯಾಕೆ ನಿಮಗೆ ಈ ರೀತಿ ವಿಶ್ವಾಸದಲ್ಲಿ ಹೇಳಿ ಬಂದೆ, ನಾನು ರಾಮನಗರ ಜಿಲ್ಲೆನಲ್ಲಿ ಕೆಲಸ ಮಾಡ್ತಾನೆ ನಿಮ್ಗೆ ಹೇಳೋದಾದ್ರೆ ನನ್ನಲ್ಲಿ ಒಬ್ಬರು ಶಾಸಕರು ನಮಗೆ ನಾನು ಡೆಪಾಸಿಟ್ ನಿಮ್ಗೆ ಹೇಳಿದ್ರು. ಆದ್ರೂ ಕೆಲಸದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿರಲಿಲ್ಲ ರೀ. ನಾವು ಅದಕ್ಕೆ ನೇರವಾಗಿ ಕೇಳ್ತಿದ್ದೆ, ನಾವು ಮಾಡಿರೋ ಕೆಲಸಕ್ಕೆ ನೀವು ನಮ್ದು ನಿಮ್ದು ಕೆಲಸ ಕಂಪೇರ್ ಮಾಡಿ ಅಂತಾನೆ ಕೇಳ್ತಿದ್ರು. ನಾವೇನು ಇನ್ನೇ ಇನ್ಸರಿತಿರ್ಲಿಲ್ಲ. ಸೊ ಇದು ಯಾವುದೇ ಜಿಲ್ಲೆನಲ್ಲಿ ಆಗಿರಲಿ, ನಮ್ಮಲ್ಲಿ ಒಬ್ಬ ಪ್ರತಿನಿಧಿ ಇರಲಿ, ಯಾವ ಜಿಲ್ಲೆನಲ್ಲಿ ಇರಲಿಲ್ಲ ಅಂದ್ರೂ ಸಹ ಅಂತ ಜಿಲ್ಲೆಗಳಲ್ಲೂ ಕೆಲಸ ಒಂದೊಂದು ಪ್ರಶ್ನೆ. ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವಿಗೆ ಬೆಂಬಲ ಕೊಡಬೇಕು ಅಂತ ಒಂದು 15 ದಿನದಿಂದ ರೈತರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ ನಿಮ್ಮ ಪಕ್ಷದ ವತಿಯಿಂದ ಯಾರು ಕೂಡ ರೈತರ ಪರವಾಗಿ ನಿಲ್ಲುವಂತದ್ದು ಇಂಡಿವಿಜುವಲ್ ಆಗಿ ಬಂದು ಮನೆಯಿಂದ ಹೋರಾಟ ಮಾಡ್ತಿದ್ದಾರೆ. ಸರ್ ನೀವು ಒಬ್ಬರು ಬಂದಿದ್ದೀರಲ್ಲ, ಅಧ್ಯಕ್ಷರು ಪ್ರತಿಭಟನೆಯಲ್ಲಿ ಯಾರು ಮಾಡಿಲ್ಲ ಸರ್ ಇಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ. ಅಲ್ಲ, ಬೇರೆ ಪಕ್ಷದವ್ರು ಯಾರಾದ್ರು ಮಾಡಿದಾರಾ? ಕಾಂಗ್ರೆಸ್ ರೈತ ಪರ ಹೋರಾಟಗಳು ಬಿಟ್ಟು ಎಲ್ಲರೂ ಹೋರಾಟ ಮಾಡಿದ್ದಾರೆ. ಈಗ ನಾನು ನಂದು ನೆನ್ನೆ ಫೋನ್ ಮಾಡಿದ್ದೆ, ಯಾರು ಸ್ವಾಮಿ ಅವರು ಡಾಕ್ಟರ್ ವೇಣುಗೋಪಾಲ್ ಫೋನ್ ಮಾಡಿದ್ರು, ಸರ್ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾನು ಇದಕ್ಕೆ ಪತ್ರಿಕಾಗೋಷ್ಠಿ ಆದ್ಮೇಲೆ ನಾನು ಶ್ರೀನಿವಾಸಪುರಕ್ಕೆ ಹೋಗ್ತಾ ಇದ್ದೀನಿ, ನಾನು ಬರ್ತಾ ಇದ್ವಿ. ಈ ಮಲಗಿರುವಂಥ ನಿದ್ದೆ ಹೊಡಿತಿರೋ ಸರ್ಕಾರ, ಜಿಲ್ಲಾ ಮಂತ್ರಿ ಇಲ್ಲ, ಇಂಥ ಪರಿಸ್ಥಿತಿ ತೋಟಗಾರಿಕೆ ಸಚಿವ ಎಲ್ಲಿದ್ದಾರೆ ಅಂತ ಹುಡುಕಬೇಕು. ಯಾವ ಥರ ಒಂದು ಹೇಳಿಕೆ ಕೊಟ್ಟಾರೆ ಈ ತೋಟಗಾರಿಕೆ ಸಚಿವರು? ಈ ರೀತಿ ಪರಿಸ್ಥಿತಿ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ನಂಬರ್ 1 ತೋಟಗಾರಿಕೆಯಲ್ಲಿ, ಇಡೀ ದೇಶದಲ್ಲಿ ನಂಬರ್ 1 ಅಂದರೆ ತೋಟಗಾರಿಕೆ ಇಲಾಖೆ. ನಮಗೆ ಬಹಳ ಪ್ರಸ್ತುತವಾಗಿರುವಂಥ ಕೃಷಿ ಇಲಾಖೆಗಿಂತ ಬಹಳ ಪ್ರಸ್ತುತವಾಗಿರೋ ಇಲಾಖೆ ಅದು ತೋಟಗಾರಿಕೆ. ಆ ತೋಟಗಾರಿಕೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಈ ಸರ್ಕಾರಕ್ಕೆ ಏನಾದ್ರು ಒಂಚೂರು ಗಮನ ಇದೆಯಾ? ಹಾಗಾಗಿ ಇವತ್ತು ನಿಜಕ್ಕೂ ಹೇಳ್ಬೇಕಂದ್ರೆ ನಮ್ಮ ರಾಜ್ಯಕ್ಕೆ ಬಹಳ ಸ್ಪಷ್ಟವಾಗಿ ನಮ್ಮ ಫಾರ್ಮುಲಾಸ್ ಏನಿತ್ತು ಬಹಳ ಪ್ರಸ್ತುತವಾಗಿತ್ತು.